ಪೊಲೀಸ್ ಇಲಾಖೆ ಪೊಲೀಸರು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಎಸಿಪಿ, ಡಿಸಿಪಿ, ಕಮಿಷನರ್, ಡಿಐಜಿ, ಡಿಜಿಪಿ ಎಲ್ಲರೂ ಸಹ ಹರಾಜಲ್ಲಿ ತಮ್ಮ ಪೋಸ್ಟಿಂಗ್ಗಳನ್ನು ಹರಾಜಲ್ಲಿ ಕೊಂಡುಕೊಂಡು ಅದರಲ್ಲಿ ಪೋಸ್ಟಿಂಗ್ ಅಲ್ಲಿ ಕೆಲಸ ಮಾಡಕ್ ಬರೋದು. ಈಗ ಒಂದ್ಸತಿ ಹರಾಜಲ್ಲಿ ಕೊಂಡ್ಕೊಂಡ್ಮೇಲೆ ಅವ್ರು ಸಂಪಾದನೆ ಮಾಡಬೇಕಲ್ಲ. ಆಮೇಲೆ ಕನಿಷ್ಠ ಒಂದು ರಿಸರ್ಚ್ ಪ್ರಕಾರ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕನಿಷ್ಠ 100 ಕೋಟಿ ಬೆಂಗಳೂರಲ್ಲಿ ಸಂಪಾದನೆ ಮಾಡ್ತಾನೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ 100 ಕೋಟಿ 5 ವರ್ಷದಲ್ಲಿ 100 ಕೋಟಿ ಸಂಪಾದನೆ ಇರುತ್ತೆ. ಜೊತೆಗೆ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ಗೆ ಹೋಯ್ತು. ಇನ್ಸ್ಪೆಕ್ಟರ್ ಅಂಡ್ ಎಸಿಪಿ ಅವರ ರೇಂಜು, ಅವರ ಸಂಪಾದನೆ ಕನಿಷ್ಠ 5 ವರ್ಷದಲ್ಲಿ 500 ಕೋಟಿಗೂ ಹೆಚ್ಚು ಬೆಂಗಳೂರು ಸಿಟಿನಲ್ಲಿ ಅನ್ನೋದು ಒಂದು ರಿಸರ್ಚ್ ದಾಖಲೆ ಇದೆ. ಆಮೇಲೆ ಸ್ವಲ್ಪ ಮೇಲಕ್ಕೆ ನೀವು ಡಿಸಿಪಿ ಮತ್ತೆ ಡಿಐಜಿ ರ್ಯಾಂಕ್ ಹೋಗ್ಬಿಟ್ರೆ ಕನಿಷ್ಠ IPS ಗಳ ಸಂಪಾದನೆ ಎಲ್ಲರೂ ಅಲ್ಲ, 99% ದೇ ಬಿಕಮ್ ಲಿಟ್ರಲಿ ಕರಪ್ಟ್. ಸುಮಾರು 5,000 ಕೋಟಿ ಒಬ್ಬ IPS, ನಾಟ್ ಎವ್ರಿಬಡಿ ಬಟ್ 99% ಡಿಪಾರ್ಟ್ಮೆಂಟ್ ಕರಪ್ಟ್ ಆಗಿದೆ. ಅಷ್ಟು ಮಟ್ಟಿಗೆ ಕೊಳೆತು ನಾಡ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕಾದ್ದು ಸರ್ಕಾರದ ಕೆಲಸ, ನಿಮ್ಮ ಕೆಲಸ, ಧ್ವನಿ ಮಾಡೋರ ಕೆಲಸ, ನಮ್ಮಂತವ್ರ ಕೆಲಸ ಸಹ. ಇಲ್ಲ ಅಂತಂದ್ರೆ ಆ ಬಾಂಗ್ಲಾದೇಶ್ ತರ, ಆ ಶ್ರೀಲಂಕಾ ತರ, ಆ ಒಂದು ನಮ್ಮ ಪಕ್ಕದ ಪಾಕಿಸ್ತಾನದ ತರ, ಅಫ್ಘಾನಿಸ್ತಾನದ ತರ ನಮ್ಮ ಮಕ್ಕಳು ನಾವುಗಳು ಬೀದಿಗಿನಲ್ಲಿ ಒಡೆದಾಡ್ಕೊಂಡು ಸಾಯ್ಕೊಂಡು ಸರ್ಕಾರ ಉರುಳೋಗಿ, ಆಮೇಲೆ ಇಲ್ಲಿರೋರೆಲ್ಲ ಓಡೋಗಿ, ಅಧಿಕಾರಿಗಳೆಲ್ಲ ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಕೊನೆಗೆ ಸಫರ್ ಆಗೋದು ನಾವೇ ಸ್ನೇಹಿತರೆ. ಆಗ ಅದಕ್ಕೋಸ್ಕರ ಈ ಒಂದು ಭ್ರಷ್ಟಾಚಾರನ ಮಟ್ಟ ಹಾಕ್ಲೇಬೇಕು, ನಮ್ಮಂತ ಇದಕ್ಕೆ ಕೈ ಇಡಲೇಬೇಕು. ನೀವೆಲ್ಲ ಭಾಗವಹಿಸಿ. ಥ್ಯಾಂಕ್ ಯು.